ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಭಾನುವಾರದ ವ್ಲಾಗ್ ಒಂದಿಗೆ ನಿಮ್ಮ ವಿಡಿಯೋ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಣ್ರಿ. ಹಾಗೆ ಇಷ್ಟ ಆದರೆ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ನಾನು ಭಾನುವಾರ ದಿವಸ ಒಳ್ಳೆ ವೆರೈಟಿ ಸಾಂಬಾರು ಮಾಡಬೇಕು ಅಂತ ಅವರೆಕಾಯಿ ತಂದು ಈ ಥರ ರಾತ್ರಿನೇ ಎಲ್ಲ ಬಿಡಿಸಿಟ್ಕೊಂಡು ಈ ಥರ ಹಿತ್ಕಿನ ಬೇಳೆನ ಹಿತ್ಕಿತ್ಕೊಳ್ತಾ ಇದ್ದೀನಿ. 1.5 kg ಅಷ್ಟು, ಅಂದರೆ 100 ರೂಪಾಯಿಗೆ 1.5 kgನೇ, ಅದೇ ರೇಟೇ ಬಂದಿತ್ತು. ನಾಟಿ ಅವರೆಕಾಯಿ ತುಂಬ ಚೆನ್ನಾಗಿತ್ತು ಸೊಗಡಾಗೆ. ಆ ಕಾರಣದಿಂದಾಗಿ ರಾತ್ರಿನೇ ಬಿಡಿಸಿ ಎಲ್ಲ ನೆನೆಸಿ ಅದನ್ನೆಲ್ಲ ನೀಟಾಗಿ ಹಿದಕಿಟ್ಕೊಳ್ತಾ ಇದ್ದೀನಿ. ಬೆಳಗ್ಗೆಗೆ ಬೇಗ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಚೆನ್ನಾಗಿತ್ತು ಕಣ್ರಿ, ಬೇಳೆ ಚೆನ್ನಾಗಿ ಒದಗಿತ್ತು, ತುಂಬ ಚೆನ್ನಾಗಿತ್ತು ಅವರೆಕಾಯಿ ಅಂತೂ. ಹಾಗೆ ನೋಡಿ, ಬೆಳಗ್ಗೆ 8 ಇಂದ 8:30 ಸಮಯ ಕಣ್ರಿ. ಹಾಗೆ ನೋಡಿ, ಬಿಸಿಲು ಬರ್ತಾ ಇತ್ತು. ನೋಡಿದೆ ಕಾಂಪೌಂಡ್ ಒಳಕ್ಕೆ. ಹಾಗೆ ಬಿಸಿ ನೀರು ಕುಡಿಯೋಣ ಅಂತ ಬಿಸಿ ನೀರು ರೆಡಿ ಮಾಡಿದ್ದೆ, ಮೇಲೆ ಹೋಗೋಣ ಅಂತ. ಅಷ್ಟೊತ್ತಿಗೆ ನಮ್ಮ ಹನುಮಂತಣ್ಣವ್ರು ಬಂದಿದ್ದರು. ಆ ಕಾರಣಕ್ಕಾಗಿ ಯಾವಾಗ್ಲೂ ಅವ್ರಿಗೆ ಬಾಳೆಹಣ್ಣು ಕೊಡೋದು ಒಂದು ಪದ್ಧತಿ. ಏನಾನ ತಿಂಡಿ ಆದರೂ ಕೊಡೋಣ ಅಂತ ಅಂದ್ಬಿಟ್ಟು ಬಿಸಿ ನೀರಲ್ಲಿಟ್ಟು ಹನುಮಂತಣ್ಣವ್ರಿಗೆಲ್ಲ ಬಾಳೆಹಣ್ಣು ಕೊಡ್ತಾಯಿದ್ದೀನಿ. ನೋಡಿದ್ರಲ್ವಾ, ಒಬ್ಬರ ಮೇಲೊಬ್ಬರು ಮಕ್ಕಳು ದೊಡ್ಡವರು ಎಲ್ಲ ಬಂದಿದ್ದಾರೆ. ಹನುಮಂತಣ್ಣವರು ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಬಾಳೆಹಣ್ಣನ್ನು. ಒಬ್ಬರ ಮೇಲೊಬ್ಬರು ಚಾಲೆಂಜಿಂಗಾಗಿ ಫೈಟಿಂಗ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಯಾವಾಗಲೂ ಕೊಡ್ತೀವಿ ನಾವು ಬಂದಾಗೆಲ್ಲ. ಈ ನಡುವೆ ಅಂದರೆ ಇತ್ತೀಚೆಗೆ ಮಳೆ ಜಡಿ ಹಿಡ್ದಿತ್ತಲ್ವ, ಆ ಕಾರಣದಿಂದಾಗಿ ಬಂದಿರಲಿಲ್ಲ. ಇವತ್ತೆಲ್ಲ ಬಂದಿದ್ದರು, ಬಿಸಿಲು ಬಂದಿತ್ತಲ್ಲ ಬೆಳಗ್ಗೆನೆ, ಆ ಕಾರಣಕ್ಕಾಗಿ ಬಂದಿದ್ದರು. ನೋಡಿ ಎಷ್ಟು ಚೆನ್ನಾಗಿ ತಗೊತಾ ಇದ್ದಾರೆ ಬಾಳೆಹಣ್ಣನ್ನು ಹನುಮಂತಣ್ಣವರು. ನಿಮಗೆ ಈ ಥರ ಏನಾನ ಚಾನ್ಸ್ ಸಿಕ್ಕಿದ್ರೆ ಬಿಡಬೇಡಿ, ದಯವಿಟ್ಟು ಕೊಡಿ. ಕೈಲಾದ ಸಹಾಯ ಅಂದರೆ ಏನಿರುತ್ತೋ ಆ ತಿಂಡಿ ಕೊಡಿ, ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಕಣ್ರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಪಾಪ ಅವಕ್ಕೂ ಏನು ಊಟ ಏನೂ ಸಿಗಲ್ಲ, ಎಲ್ಲರೂ ಓಡಿಸ್ತಾ ಇರ್ತಾರೆ. ನೋಡಿ ನೋಡಿ ಹೇಗೆ ಗೊರಗುಡ್ತಾ ಇದ್ದಾನೆ ಹನುಮಂತಣ್ಣ. ಆಹಾ, ಬಾಳೆಹಣ್ಣು ತಿಂದು ಗೊರಗುಡ್ತಾ ಇದ್ದಾನೆ ನೋಡಿ. ಜಂಪ್ ಮಾಡ್ತಾ ಇದ್ದಾನೆ ಹನುಮಂತಣ್ಣ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ನಾನು ಮುಂದು ಅಂತ ಬಾಳೆಹಣ್ಣು ಖಾಲಿ ಆಗೋಗುತ್ತೆ ಅಂತ ಚಿಕ್ಕ ಹನುಮಂತಣ್ಣ, ದೊಡ್ಡ ಹನುಮಂತಣ್ಣ ಎಲ್ಲ ಬಂದು ತೊಗೊಂಡೋಗ್ತಾ ಇದ್ದಾರೆ ನೋಡಿ ಬಾಳೆಹಣ್ಣನ್ನು. ಎಷ್ಟು ಚೆನ್ನಾಗಿ ತೊಗೊಂಡೋಗ್ತಾ ಇದ್ದಾರೆ. ಈ ಥರ ಕೊಡೋ ಖುಷಿನೇ ಬೇರೆ ಕಣ್ರಿ. ಕೊಡೋದ್ರಲ್ಲಿ ಒಂದು ಖುಷಿನೇ ಬೇರೆ ಇರುತ್ತೆ, ಒಂದು ಸಂತೋಷ ಇರುತ್ತೆ. ಹಾಗೆ ತುಂಬಾ ಒಳ್ಳೆಯದು ಹನುಮಂತಣ್ಣವ್ರಿಗೆ ಈ ರೀತಿಯಾಗಿ ಏನಾನ ತಿಂಡಿ ಕೊಡೋದು. ಅದು ನಮಗೆ ತುಂಬಾ ಇಷ್ಟ. ನಿಮ್ಗೆ ಹೆಂಗೆ ಇಷ್ಟ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಬಿಸಿ ನೀರು ತಗೊಂಡು ಮೇಲೆ ಹೋಗೋಣ ಅಂದ್ಕೊಂಡೆ. ಮಾಡಿ ಮೇಲೆ ಹನುಮಂತಣ್ಣವರಿದ್ದಾರೆ, ಹೋಗೋಕ್ಕಾಗಲ್ಲ. ನೋಡಿ, ಇದೆಲ್ಲ ರಾತ್ರಿ ನೆನೆಸಿಟ್ಟಿರ್ತೀನಿ. ಒಂದು 5 ಬಾದಾಮಿ, ಒಂದು ಖರ್ಜೂರ ತಿನ್ನೋ ಅಭ್ಯಾಸ ಡೈಲಿ. ಮತ್ತು ಜೊತೆಗೆ ಬಿಸಿನೀರು. ನೋಡಿದ್ರಲ್ವಾ, ಮೇಲೆ ಹೋಗಿದ್ದರೆ ನಿಮಗೆಲ್ಲ ಬೆಟ್ಟ ಎಲ್ಲ ತೋರಿಸ್ಬೋದಾಗಿತ್ತು. ಹನುಮಂತಣ್ಣವರಿದ್ದಾರೆ ನೋಡಿ. ಈ ಥರ ಬಾದಾಮಿನ ಸಿಪ್ಪೆ ತೆಗೆದು ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. 5 ಬಾದಾಮಿ ಆದರೆ ಸಾಕಾಗುತ್ತೆ ಒಂದು ದಿವಸಕ್ಕೆ. ನೈಟ್ ನೆನೆಸ್ಬಿಟ್ರೆ ಈ ಥರ ಬೆಳಗ್ಗೆ ಸಿಪ್ಪೆ ಈಸಿಯಾಗಿ ಬರುತ್ತೆ ನೋಡಿ. ತುಂಬ ಹೆಲ್ತ್ಗಂತೂ ತುಂಬ ಒಳ್ಳೆಯದು, ಸ್ಕಿನ್ಗೂ ಒಳ್ಳೆಯದು. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮೇಲೆ ಹೋಗ್ತಾ ಇದ್ದೀನಿ ನೋಡ್ರಿ, ನಮ್ಮ ಮನೆ ಮೇಲೆ ಬಿಸಿಲು, ಸೂರ್ಯ. ಇಷ್ಟು ದಿವಸ ಜಡಿ ಇತ್ತು, ಇವಾಗ ಬಿಸಿಲಿದೆ ಅಂತ ಹೋಗ್ತಾ ಇದ್ದೀನಿ. ನೋಡಿದ್ರಾ ಹನುಮಂತಣ್ಣ ಏನು ಕೆಲಸ ಮಾಡಿದ್ದಾನೆ ನೋಡಿ. ನೋಡಿ, ಕೊಳ ಏನ್ ಮಾಡಿಬಿಟ್ಟಿದ್ದಾನೆ ಹನುಮಂತಣ್ಣ. ಬಾಳೆಹಣ್ಣು ತಿಂದು ನೀರು ಕುಡಿದು ಹೋಗಿರೋದು. ಈ ಬಕೆಟಲ್ಲಿ ಯಾವಾಗಲೂ ನೀರಿಟ್ಟಿರ್ತೀರಿ, ತಳ್ಬಿಟ್ಟಿದೆ. ನಿಮ್ಮ ಮನೆ ಮೇಲೆ ಜಾಗ ಇದ್ರೂ ಈ ಥರ ಬಕೆಟಲ್ಲಿ ನೀರಿಡಿ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಗುತ್ತೆ ಕಣ್ರಿ. ಇದು ಸುಬ್ರಹ್ಮಣ್ಯ ಸ್ವಾಮಿ ಬೆಟ್ಟ ಕಣ್ರಿ. ಇನ್ನೂ ಸ್ವಲ್ಪ ಮಂಜು ಹಾಗೆ ಇದೆ. ಬಿಸಿಲಿದೆ ಅಂತ ಮೇಲೆ ಬಂದಿದ್ದೀನಿ, ಸ್ವಲ್ಪ ಬಿಸಿಲು ಹೇಗೆ ಇರೋಣ ಅಂತ.
ನೋಡಿದ್ರಲ್ವಾ? ನಿಮಗೆ ಈ ಥರ ಏನನ್ನ ಟೆರೆಸ್ ಮೇಲೆ ಬಿಸಿಲೇನಿದ್ರೆ ಬೆಳಗಿನ ಜಾವ ಬಿಸಿಲು ಕಾಯೋದ್ರಲ್ಲಿ ವಿಟಮಿನ್ ಡಿ ಸಿಗುತ್ತೆ ನೋಡಿ. ಬೆಳಗಿನ ಜಾವ ಬಿಸಿಲಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಣ್ರಿ. ವಿಟಮಿನ್ ಡಿ ಸಿಗುತ್ತೆ ನೋಡಿ. ಹನುಮಂತಣ್ಣವ್ರು ಆ ಕಡೆನೂ ಕೂತಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಈ ಬೆಟ್ಟ ವೀರಭದ್ರ ಸ್ವಾಮಿ ದೇವಸ್ಥಾನದ ಬೆಟ್ಟ ಆಗಿರುತ್ತೆ, ಕಾಣ್ತಾ ಇದೆ ಅಲ್ವಾ? ವೀರಭದ್ರ ಸ್ವಾಮಿ ಬೆಟ್ಟ. ಇದಕ್ಕಿನ ಬೆಳೆ ಇಷ್ಟ ಆಗಿತ್ತು ಕಣ್ರಿ. ಇದಕ್ಕಿನ ಬೇಳೆ ಸಾಂಬಾರು ರೆಡಿ ಆಗ್ತಾ ಇದೆ ನೋಡಿ, ರೆಡಿ ಆಗ್ತಾ ಇದೆ. ಬದನೆಕಾಯಿ ಇದಕ್ಕಿನ ಎಲ್ಲ ಹಾಕಿ ಮಾಡಿರೋ ಸಾಂಬಾರು, ಇದಕ್ಕಿನ ಸಾಂಬಾರು ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಆಹಾ, ಈ ಅವರೆಕಾಯಿ ಸೀಸನಲ್ಲಿ ಇದಕ್ಕಿನ ಬೇಳೆ ಸಾರು ತಿನ್ನೋದೇ ಒಂದು ಅದ್ಭುತವಾದ ರುಚಿ, ಅದ್ಭುತವಾದ ಊಟ ಅಂತ ಹೇಳ್ಬೋದು ಕಣ್ರಿ. ಹಾಗೆ ನೋಡಿ, ಊಟಕ್ಕೆ ಇದಕ್ಕಿನ ಬೇಳೆ ಸಾರು ಕಾಂಬಿನೇಷನ್ ಮುದ್ದೆನೇ ಬೆಸ್ಟು ಅಂತ ಹೇಳ್ಬೋದು. ರೈಸು ಚೆನ್ನಾಗಿರುತ್ತೆ, ಆದರೆ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಇದಕ್ಕಿನ ಬೇಳೆ ಸಾರಿಗೆ. ನೋಡಿ, ಈ ಥರ ಎಲ್ಲ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಇದಕ್ಕಿನ ಬೇಳೆ ಸಾಂಬಾರು, ಸ್ವಲ್ಪ ತುಪ್ಪ ಜೊತೆಗೆ ಊಟ ಮಾಡ್ತಾ ಇದ್ರೆ ಇನ್ನೊಂದು ಸಾಂಬಾರು ಇಷ್ಟ ಆಗಲ್ಲ ಕಣ್ರಿ, ಅಷ್ಟೊಂದು ಚೆನ್ನಾಗಿರುತ್ತೆ ಇದಕ್ಕಿನ ಬೇಳೆ ಸಾರಂತೂ. ಈ ಸೀಸನಲ್ಲಂತೂ ಯಾರು ಅವರೆಕಾಯಿನಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ದಯವಿಟ್ಟು ಎಲ್ಲರೂ ಮಾಡ್ಕೊಳ್ತೀನಿ. ಈ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಅವರೆಕಾಯಿ ಸಾಂಬಾರಂತೂ. ಈ ಥರ ಬಿಸಿ ರೈಸು, ಬಿಸಿ ಮುದ್ದೆ, ತುಪ್ಪ ಎಲ್ಲ ಜೊತೆಗೆ ಊಟ ಮಾಡಿ ಎಲ್ಲ ಮುಗಿಸಿದ್ವಿ. ನಮ್ಮ ಮನೆಯವರು ಫೋನ್ ಮಾಡಿದ್ರು ಕಾಫಿ ತೊಗೊಂಬ ಅಂತ. ನೋಡಿ, ಕಾಫಿ ತೊಗೊಂಡೋಗಿದ್ದೆ ಅವರು ಕೆಲಸ ಮಾಡೋ ಜಾಗದ ಹತ್ರ, ಅಂದರೆ ಶಿಲ್ಪಿ ಕೆಲಸ ಮಾಡ್ತಾರಲ್ಲ ಅಲ್ಲಿಗೆ ಕಾಫಿ ತೊಗೊಂಡೋಗಿ ಕಾಫಿ ಕೊಟ್ಟೆ. ಹಾಗೆ ಬಿಸ್ಕೆಟ್ ತೊಗೊಂಡೋಗಿದ್ದೆ. ಬಿಸ್ಕೆಟ್ ಏನಕ್ಕೆ ಅಂದರೆ ನಮ್ಮ ವಾಚ್ಮ್ಯಾನ್ ಇರ್ತಾರೆ ಕಣ್ರಿ ಇಲ್ಲಿ ಇಬ್ಬರು, ಅವ್ರಿಗೆ ಬಿಸ್ಕೆಟು ತೊಗೊಂಡೋಗಿದ್ದೆ ಅಂತ ಹೇಳ್ಬೋದು. ನೋಡಿ, ವಾಚ್ಮ್ಯಾನ್ಗಳು ಕಾಯ್ತಾ ಇದ್ದಾರೆ ಬಿಸ್ಕೆಟ್ ಯಾವಾಗ ಕೊಡ್ತೀನಿ ಅಂತ. ನೋಡ್ತಾ ಇದ್ದೀರಲ್ವಾ, ವಾಚ್ಮ್ಯಾನ್ ನೋಡಿ ಕಾಯ್ತಾ ಇದ್ದಾರೆ ನೋಡಿ. ಇವರೇ ನಮ್ಮ ವಾಚ್ಮ್ಯಾನ್ಗಳು. ಇವರು ಇಲ್ಲೇ ಇರ್ತಾರೆ, ಯಾವಾಗೂ ನಮ್ಮ ಯಜಮಾನ್ರಿಗೆ ವಾಚ್ ಮಾಡ್ತಾ ಇರ್ತಾರೆ, ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಬಿಸ್ಕೆಟ್ ಎಲ್ಲ ಈ ನಾಯಿಗಳಿಗೆಲ್ಲ ಹಾಕಿ ಮತ್ತೆ ಕಾಫಿ ಕೊಟ್ಟು, ಕಾಫಿ ಕುಡಿದು ಬರೋ ಹೊತ್ತಿಗೆ ಸನ್ಸೆಟ್ಟು ರೆಡಿ ಆಗಿತ್ತು ಕಣ್ರಿ. ಸೂರ್ಯ ಮುಳುಗೋ ಟೈಮು ಒಂದು 5:15, 5:45. ಇರಲಿ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಈ ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ. ನಿಸರ್ಗನೇ ಎಷ್ಟು ಅದ್ಭುತ ಅಲ್ವಾ? ಪ್ರಕೃತಿ ಸೃಷ್ಟಿ ಅನ್ನೋದು ತುಂಬಾ ಅದ್ಭುತ. ಪ್ರಕೃತಿ ಅಂತೂ ತುಂಬ ಸುಂದರ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂರ್ಯ ಮುಳುಗೋದು ಅಲ್ವೇನ್ರಿ? ಈ ಸೂರ್ಯಾಸ್ತ ನೋಡೋದೇ ಒಂದು ಅದ್ಭುತ ಕಣ್ರಿ. ಇದಾಗಿತ್ತು ಭಾನುವಾರದ ವ್ಲಾಗು. ಇಂಥದೇ ಒಂದು ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.